ஆம்பளை பசங்க வீடு லேடிஸ் சொல்றாங்க ஆம்பளை பசங்க பையன் இருக்குதா அவங்களுக்கு சொல்லிடுறாங்க. அப்படி இல்லை இல்லை வெரிஃபிகேஷன் பண்ணும்போது நீங்கள் பென்ஷன் வாங்கியிருந்தா நீங்கள் வாங்கியிருந்தா உங்களுக்கு ஆதார் கார்டோ ஏதோ ஒரு டீட்டெயில்ஸும் மிஸ் ஆகிருக்கு. அதனால அது வெரிஃபிகேஷனுக்காக ஹோல்ட் பண்ணியிருக்காங்க. இப்போ நாங்கள் வெரிஃபிகேஷனில் உங்களுக்கு அந்த டாக்குமெண்ட்ஸ் கொடுத்தா திருப்பி எவ்வளோ மாதம் நிற்கி இருக்குதோ அதெல்லாம் கம்ப்ளீட்டாக வருது. அது உங்கள் வார்டாக நாங்கள் ஷேர் பண்ணுறோம். ತೊಂದರೆ ಆಗ್ತಾ ಇತ್ತು ಅಂತ 2-3 ತಿಂಗಳಿಂದ ತಾಲೂಕು ಆಫೀಸ್ ಹತ್ರ ಪದೇ ಪದೇ ಈ ಸಾರ್ವಜನಿಕರು, ರೈತರು, ಬಡವರು ಪರದಾಡ್ತಾ ಇದ್ರು. ಅದಕ್ಕೆ ಒಂದು ಅಂತ್ಯ ಆಡಬೇಕು, ಆ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನುವಂಥ ದೂರದೃಷ್ಟಿಯಿಂದ ಪೆನ್ಷನ್ಸ್ದು ಕೂಡ ಸೀನಿಯರ್ ಸಿಟಿಸನ್ಸು, ವಿಡಿಯೋ ಪೆನ್ಷನ್ನು, ಸ್ಪೆಷಲಿ ಏಬಲ್ಡ್ ಇವ್ರದ್ದೆಲ್ಲನೂ ಕೂಡ ಸಮಸ್ಯೆ ಆಗಿತ್ತು. 3 ತಿಂಗಳಿಂದ ಪೆನ್ಷನ್ ಬಂದಿಲ್ಲ. ರೇಷನ್ ಕಾರ್ಡ್ಸ್ದೆಲ್ಲ BPL ಇಂದ APL ಆಗಿ ಕನ್ವರ್ಟ್ ಆಗಿದೆ. ಇಂಥ ಎಲ್ಲ ಸಮಸ್ಯೆಗಳಿಗೂ ಒಂದು ದಾರಿ ಹುಡುಕಿ ನಮ್ಮ ಹಂತದಲ್ಲಿ ಫುಡ್ DD ಅವ್ರನ್ನ ಕರೆಸಿದ್ದೀನಿ ಇವತ್ತು ನಾವು. ಮತ್ತು ಎಲ್ಲ ನ್ಯಾಯಬೆಲೆ ಅಂಗಡಿಯವ್ರನ್ನ ಕರೆದು ಒಂದು ಲಿಸ್ಟ್ ಔಟ್ ಮಾಡಿದ್ದೀವಿ. ಯಾರ್ಯಾರು ಸಸ್ಪೆಕ್ಟೆಡ್ ಲಿಸ್ಟಲ್ಲಿದ್ದಾರೆ ಬೆನಿಫಿಷರೀಸು, BPL ಇಂದ APLಗೆ ಕನ್ವರ್ಟ್ ಆಗಿರೋವಂಥ ಅವೆಲ್ಲ ದಾಖಲೆಗಳನ್ನ ಪ್ರತಿ ನ್ಯಾಯಬೆಲೆ ಅಂಗಡಿವಾರು 10, 20, 30 ಇರೋವಂಥ ಬೆನಿಫಿಷರೀಸ್ನ ಅವ್ರಿಗೆ ಲಿಸ್ಟ್ ಕೊಡ್ತಾ ಇದ್ದೀವಿ. ಅದಕ್ಕೆ ಸೂಕ್ತವಾಗಿರುವಂಥ ದಾಖಲೆ ತಗೊಳ್ಳಿಕ್ಕೆ ನಾವು ನ್ಯಾಯಬೆಲೆ ಅಂಗಡಿಯವ್ರಿಗೆ ಫುಡ್ ಡಿಪಾರ್ಟ್ಮೆಂಟ್ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಿರೋ ದಾಖಲೆ ತಗೊಳ್ಳಿಕ್ಕೆ ಹೇಳ್ತಾ ಇದ್ದೀವಿ. ಏನು ಇನ್ಕಮ್ ಇದೆ, ಟ್ಯಾಕ್ಸ್ ಪೇಯರ್ಸ್ ಇವರು ಅಂತ ಹೇಳ್ಬಿಟ್ಟು ಸಸ್ಪೆಕ್ಟೆಡ್ ಲಿಸ್ಟಲ್ಲಿದೆ. ಅದು ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರುವಂಥ ಒಂದು ಗೈಡ್ಲೈನ್ಸ್ ಅದು. ಆದರೆ ಟ್ಯಾಕ್ಸ್ ಪೇ ಮಾಡಿರೋದು ಲೋನ್ ತಗೊಳ್ಳೋದಕ್ಕೆ, ಮನೆ ಲೋನ್ ಕಟ್ಟೋದಕ್ಕೆ ತಗೊಂಡಿದ್ದಾರೆ, ಇಂಡಿವಿಜುವಲಿ ಸರ್ವೈವ್ ಆಗೋದಕ್ಕೆ ಲೋನ್ ತಗೊಂಡಿದ್ದಾರೆ, ಕಾರ್ ಲೋನ್ ತಗೊಂಡಿದ್ದಾರೆ, 100 ಸಮಸ್ಯೆಗಳಿಂದ ಲೋನ್ ತಗೊಂಡಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಅವರು ಲೋನ್ ತಗೊಂಡಿರೋದ್ರಿಂದ BPL ಕಾರ್ಡ್ ಬೆನಿಫಿಟ್ಸ್ನ ತೆಗಿಯೋಕ್ಕೆ ಆಗಲ್ಲ. ಆ ಥರದ್ದೆಲ್ಲ ಕರೆಕ್ಷನ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬ ದಾರಿ ಇತ್ತು. ಅದನ್ನು ನಾವು ನ್ಯಾಯಬೆಲೆ ಅಂಗಡಿ ಮುಖಾಂತರ ಫುಡ್ ಡಿಪಾರ್ಟ್ಮೆಂಟ್ ಅವರು, ಆಹಾರ ಇಲಾಖೆಯವರು ಮುತುವರ್ಜಿ ವಹಿಸಿ ಪ್ರತಿ ಒಂದು ನ್ಯಾಯಬೆಲೆ ಅಂಗಡಿ ವ್ಯಾಪ್ತಿಗೆ ಬರೋ ಅಂಥವ್ರನ್ನ ಕಂಡಿಡಿದು ಅವ್ರ ಕಡೆಯಿಂದ ಅದನ್ನು ಅವರೇ ಆ ಎಲ್ಲ ಬೆನಿಫಿಷರೀಸ್ನ ಕರೆದು ಮಾಹಿತಿಯ ಕೊರತೆ ಇರೋದನ್ನು ಅವರಿಗೆ ಎಜುಕೇಟ್ ಮಾಡಿ ಆ ಮಾಹಿತಿನ ಸಂಗ್ರಹಣೆ ಮಾಡಿ ಆಹಾರ ಇಲಾಖೆಗೆ, ಕಮಿಷನರ್ಗೆ ಮತ್ತು ಅಲ್ಲಿ JDIT ಇರ್ತಾರೆ ಆ ಆನ್ಲೈನಲ್ಲಿ ಅವೆಲ್ಲ ಕರೆಕ್ಷನ್ಸ್ ಮಾಡ್ಕೊಳ್ಳೋದಕ್ಕೆ. ಮತ್ತು APL ಆದರೆ ಹೆಲ್ತ್ ಬೆನಿಫಿಟ್ಸ್ ಸಿಗಲ್ಲ ಅವರಿಗೆ, ಬೇರೆ ಏನೇನು ಬೆನಿಫಿಟ್ಸ್ ಇರುತ್ತೆ ರೇಷನ್ ಕಾರ್ಡ್ದು ಸಿಗಲ್ಲ. ಆ ಒಂದು ಕಾರಣದಿಂದ ಅದನ್ನು ಕರೆಕ್ಷನ್ಸ್ ಮಾಡೋದಕ್ಕೆ ಅವಕಾಶ ಇದೆ. ಅದನ್ನು ನ್ಯಾಯಬೆಲೆ ಅಂಗಡಿ ಮುಖಾಂತರ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲ ನ್ಯಾಯಬೆಲೆ ಅಂಗಡಿಯವ್ರನ್ನ ಕರೆಸಿದ್ದೀವಿ ಇವತ್ತು ನಾವು, ಯಾರ್ಯಾರು ನ್ಯಾಯಬೆಲೆ ಅಂಗಡಿಯ ಇವರಿದ್ದಾರೆ ಅವ್ರನ್ನ. ಅದ್ರ ಜೊತೆಯಲ್ಲಿ ಪೆನ್ಷನ್ಸ್ದು ನಮಗೆ ಮೇಜರ್ ಇಶ್ಯೂಸ್, ಅದು 14,000 ಪೆನ್ಷನ್ಸು ನಮ್ಮದು ಡೌಟ್ಫುಲ್ ಕೇಸಸ್ಸಲ್ಲಿತ್ತು ಇಡೀ KGF ಕ್ಷೇತ್ರದ್ದು. ಅದರಲ್ಲಿ ಅರ್ಹ ಅಲ್ಲ ಅಂತಂದರೆ ಡೌಟ್ಫುಲ್ ಕೇಸಸ್ಸಲ್ಲಿ ಯಾವುದನ್ನ ಅಂದರೆ ಅಂಡರ್ ಏಜು 5,400 ಏನಿತ್ತು ಅಂಡರ್ ಏಜ್ನ ಪಕ್ಕಕ್ಕಿಟ್ಟರೆ ಮಿಕ್ಕಿದ್ದು ನಮಗೆ 14,000ಅಲ್ಲಿ ಮಿಕ್ಕಿದ್ದು ಎಲ್ಲನೂ ಕೂಡ ರೀವೆರಿಫಿಕೇಷನ್ ಮಾಡಬೇಕು. ಹಿಂದೆ ಅಂಡರ್ ಏಜ್ ಯಾರು ಮಾಡಿಸಿದ್ರು ಆ ಕಾರಣದಿಂದ ಪೆನ್ಷನ್ಸ್ ಎಲ್ಲ ಇಡೀ ರಾಜ್ಯದಲ್ಲಿ ಯಾರ್ಯಾರು ಅಂಡರ್ ಏಜ್ಗೆ ಪೆನ್ಷನ್ ಮಾಡಿಸ್ಕೊಂಡಿದ್ರು ಆಧಾರ್ ಡೀಟೇಲ್ಸ್ನ ಚೆಕ್ ಮಾಡಿ ಅದು ಸಸ್ಪೆಕ್ಟೆಡ್ ಲಿಸ್ಟಲ್ಲಿ ಇದ್ದಿದ್ದರಿಂದ ಯಾರ್ಯಾರು 60 ವರ್ಷನೇ ಆಗಿಲ್ಲ, 65 ವರ್ಷನೇ ಆಗಿಲ್ಲ, ಆವಾಗ ಈ ಬೆನಿಫಿಟ್ಸ್ ತಗೋತಾ ಇದ್ದಾರೆ ಅಂತ ಅವರು ಒಂದು ಮಾಹಿತಿಯಿಂದ ತಿಳ್ಕೊಂಡು ನಮ್ಮ ಜಿಲ್ಲೆಯಲ್ಲೂ ಕೂಡ 90,000 ಜನ ಇದ್ದಾರೆ ಅರ್ಹರಲ್ಲದೆ ಇರೋರು. ಅಂಡರ್ ಏಜ್ ಇರೋರು ಎಷ್ಟಿದಾರೋ ಗೊತ್ತಿಲ್ಲ, ಅರ್ಹರಲ್ಲ ಅಂತಂದ್ರು. ಅದನ್ನು ಫೀಲ್ಡಲ್ಲಿ ರೀವೆರಿಫಿಕೇಷನ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ವಾರ್ಡ್ ವಿಸಿಟ್ ಮಾಡಿ ಯಾರ್ಯಾರು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಸಿಂಗಲ್ ಪೇರೆಂಟ್ಸ್ ಇದ್ದಾರೆ, ವಿಡೋ ಪೆನ್ಷನ್ ಇದೆ, ಯಾರ್ಯಾರ್ದು 3 ತಿಂಗಳಿಂದ ನಿಂತಿದೆ ಅದನ್ನು ವಾಲಂಟ್ರಿಯಾಗಿ ನೀಟಾಗಿ ಆರ್ಗನೈಸ್ ಮಾಡಿ ರೆವಿನ್ಯೂ ಸೆಕ್ರೆಟರೀಸ್ ಜೊತೆಯಲ್ಲಿ ಆ ಸಿಸ್ಟಮಲ್ಲಿ ವೆರಿಫಿಕೇಷನ್ ಮಾಡಿಕೊಂಡು ಸಿಂಪಲ್ ಅವ್ರ ಹತ್ರ ಡಾಕ್ಯುಮೆಂಟ್ಸ್, ಒಂದು ಆಧಾರ್ ಕಾರ್ಡು ಇಲ್ಲ ವೋಟರ್ ID ಮತ್ತು ಅಲ್ಲೇ ಮಾಜರ್ ಮಾಡಿ ಅವ್ರು ಇಲ್ಲಿದ್ದಾರೆ ಅಂತಂದ್ಬಿಟ್ಟು ಈ ರೀತಿ ಸ್ಮಾಲ್ ವೆರಿಫಿಕೇಷನ್ಸ್ ಮಾಡಿಕೊಂಡು ಕ್ಲಾರಿಫಿಕೇಷನ್ಸ್ ಮಾಡಿಕೊಂಡು ದಾಖಲೆ ಇಟ್ಕೊಂಡಿರ್ತೀವಿ. ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಹಳೇದು ಯಾವುದೋ ಒಂದು ಗೈಡ್ಲೈನ್ಸ್ ಇದೆ, ಸರ್ಕ್ಯುಲರ್ ಇದೆ, ಅದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಲ್ಲ. ಯಾಕಂದರೆ ಅದನ್ನು ಸ್ವಲ್ಪ ಇನ್ನೂ ಲಿಬರಲ್ ಮಾಡ್ತಾ ಇದ್ದಾರೆ ಸರ್ಕಾರದ ಹಂತದಲ್ಲಿ, ಚರ್ಚೆ ಆಗ್ತಾ ಇದೆ. ಅದು 32,000 ಮತ್ತೆ ಇನ್ಕಮ್ ಬೇಕು ಅಂದಾಗ ಕಷ್ಟ ಆಗುತ್ತೆ. ಆ ಒಂದು ಕಾರಣದಿಂದ 2 ರೀಸನ್ಸಿಂದ ಅವರಿಗೆ ಸರ್ಕಾರಕ್ಕೆ ಇವ್ರು ಯಾರು ಪೆನ್ಷನ್ಸ್ ತಗೊತಾ ಇದ್ದಾರೆ ಖಾತ್ರಿ ಆಗಬೇಕಾಗಿತ್ತು. ನಮ್ಮಲ್ಲಿ ಏನು 14,000ಗೂ ಆ ದಾಖಲೆ ಇರಲಿಲ್ಲ.
ದಾಖಲೆ ಇರಲಿಲ್ಲ, ಸಸ್ಪೆಕ್ಟೆಡ್ ಲಿಸ್ಟಲ್ಲಿ ಇದ್ದಂಥವರು ದಾಖಲೆ ಇಲ್ಲದೆ ಇದ್ರಿಂದ ವೆರಿಫಿಕೇಷನು ಡಾಕ್ಯುಮೆಂಟ್ನ ವೆರಿಫಿಕೇಷನ್ ಮಾಡ್ದಂಗಾಗತ್ತೆ. ಅದಾದ್ಮೇಲೆ ಫೀಲ್ಡ್ ವಿಸಿಟಲ್ಲಿ ಖಾತ್ರಿ ಮಾಡ್ಕೊಂಡಂಗಾಗತ್ತೆ ಅವ್ರದ್ದೆಲ್ಲ. ಒಂದು ದಾಖಲೆ ಆದರೂ ತಗೊಂಡಂಗಾಗುತ್ತೆ. ಆಧಾರ್ ಕಾರ್ಡ್ ಇರ್ಬೋದು ಅಥವಾ ವೋಟರ್ ID ಇರ್ಬೋದು, ಅವರಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಹಳೇದು ಏನು ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಅವರಿಗೆ ಪೆನ್ಷನ್ ಕೊಡ್ತಾ ಇದ್ವಿ ಅಂತ ಅಂದ್ಬಿಟ್ಟು 3-4 ರೀತಿ ಒಂದು ವೆರಿಫಿಕೇಷನ್ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಿರುವಂಥ ದಾಖಲೆನ ಇಟ್ಕೊಂಡ್ರೆ ಮತ್ತೆ ಏನು ಸರ್ಕಾರ ಒಂದು ಸ್ವಲ್ಪ ಸಡಿಲ ಮಾಡುತ್ತೆ ಇನ್ಕಮ್ ಸರ್ಟಿಫಿಕೇಟ್ಗೆ ಅಥವಾ ಪ್ರೊಸೀಜರ್ಸ್ಗೆ, ಆ ಸಂದರ್ಭದಲ್ಲಿ ಇವ್ರು ಎಲ್ಲರಿಗೂ ಕೂಡ ಯಾವ ರೀತಿ ಸೀನಿಯರ್ ಸಿಟಿಸನ್ಸ್ ಈ 3 ಮಂತ್ಸಿಂದ ಪೆನ್ಷನ್ ಇಲ್ಲದೆ ಪರದಾಡ್ತಾ ಇದ್ರು, ಅವರಿಗೆ ಸತ್ಯ ಗೊತ್ತಿಲ್ಲ, ಏನಕ್ಕೋಸ್ಕರ ಪೆನ್ಷನ್ನ ನಿಲ್ಲಿಸಿದ್ರು ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಅದನ್ನು ಮತ್ತೆ ಹಳೇದು ಕೂಡ ಪೆಂಡಿಂಗ್ ಇರೋದು ಕೂಡ ಮತ್ತೆ ಅಕೌಂಟ್ಗೆ ಹಾಕ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಏನೇನು 2 ಮಂತ್ಸಿಂದ ತಡೆದಿದ್ದಾರೆ ಪೆನ್ಷನ್ಸ್, ಯಾರು ಜುನೈನ್ ಇರ್ತಾರೆ, ಯಾರು 65 ಅರ್ಹರಿರ್ತಾರೆ, 65 ವರ್ಷದ ಮೇಲ್ಪಟ್ಟವರು, ಅವ್ರಿಗೆಲ್ಲ ಮತ್ತೆ ಪೆನ್ಷನ್ಸ್ನ ಅವ್ರ ಅಕೌಂಟಿಗೆ ಹಿಂದೆ ಹೇಗೆ ಬರ್ತಾ ಇತ್ತು ಆ ರೀತಿ ಮಾಡ್ತಾರೆ. ಇಲಾಖೆಗೆ ಕೋಆಪ್ರೇಟ್ ಮಾಡಲಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಬರ್ತಾರೆ, ಸ್ವಲ್ಪ ವಾಲಂಟ್ರಿಯಾಗಿ ಅಲ್ಲಿ ವಾರ್ಡಲ್ಲಿ ಯಾರು ಸ್ವಲ್ಪ ಓಡಾಡ್ಕೊಂಡಿರ್ತಾರೆ ಅವ್ರಿಗೆ ಜವಾಬ್ದಾರಿ ಆಗ್ತೀವಿ. ನಗರಸಭೆ ಮುಖಾಂತರ ನೀಟಾಗಿ ಅವ್ರಿಗೆ ಯಾವ ದಿನ ನಾವು ಯಾವ್ಯಾವ ವಾರ್ಡ್ಸಲ್ಲಿ ರೆವಿನ್ಯೂ ಅಂದರೆ ಪೆನ್ಷನ್ ಅದಾಲತ್ ಮಾಡ್ತೀವಿ ಅಂತ ಮಾಹಿತಿ ಕೊಡ್ತೀವಿ. ಆ ಜಾಗದಲ್ಲಿ ಒಂದು ಮಧ್ಯಾಹ್ನ ಕುತ್ಕೊಂಡು ಅವ್ರಿಗೆ ಪೆನ್ಷನ್ಸ್ ಇರೋ ಇಶ್ಯೂಸ್ನೆಲ್ಲ ಸ್ವಲ್ಪ ಬಗೆಹರಿಸ್ತೀವಿ. ಸಾರ್ವಜನಿಕರಿಗೂ ಕಳೆದ 3 ತಿಂಗಳಿಂದ ಯಾರ್ಯಾರು ಸೀನಿಯರ್ ಸಿಟಿಸನ್ಸು, ವಿಡೋ ಪೆನ್ಷನ್ನು, ಅದಾದಮೇಲೆ ಸ್ಪೆಷಲಿ ಏಬಲ್ಡ್ ಪೆನ್ಷನ್ಸ್ ಯಾರ್ಯಾರು ವಯೋವೃದ್ಧ ಪೆನ್ಷನ್ ಇತ್ತು, ಅದಾದಮೇಲೆ ಸಂಧ್ಯಾ ಸುರಕ್ಷಾ ಇತ್ತು, ಮತ್ತು ಸ್ಪೆಷಲಿ ಏಬಲ್ಡ್, ಈ 3 ಥರ ಪೆನ್ಷನ್ಸ್ದು ಕೂಡ ತುಂಬ ಸಿಂಪಲ್ ಆಗಿ ಏಜ್ಡ್ ಅವ್ರಿಗೆ ಬರೀ ವಯಸ್ಸನ್ನ ಮಾತ್ರ ನೋಡಬೇಕು ಅಂತ ಹೇಳಿದ್ದಾರೆ. ಅವರು ಆಧಾರ್ ಕಾರ್ಡ್ ಮುಖಾಂತರ ವಯಸ್ಸನ್ನ ಖಾತ್ರಿ ಮಾಡಿಕೊಂಡು ಅಡ್ರೆಸ್ನ ವೆರಿಫೈ ಮಾಡ್ಕೊಂಡು ಅವ್ರದ್ದು, ಮತ್ತು UDID ಕಾರ್ಡ್ ಇರುತ್ತೆ ಸ್ಪೆಷಲಿ ಏಬಲ್ಡ್, ಆ ಥರ ಸಿಂಪಲ್ ಪ್ರೊಸೀಜರ್ಸ್ನ ಮಾಡಿ ಅವ್ರಿಗೆ ಮತ್ತೆ ಆ ಡಾಕ್ಯುಮೆಂಟ್ಸ್ ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಿದ್ರೆ ಥ್ರೂ ಆನ್ಲೈನ್ ಅವ್ರದ್ದೆಲ್ಲ ಪೆನ್ಷನ್ಸ್ದು ಸೆಟ್ರೇಟ್ ಆಗುತ್ತೆ. ಸೊ ಮಧ್ಯವರ್ತಿಗಳ ಹತ್ರ ಹೋಗೋ ಅಂಥದ್ದು, ದುಡ್ಡು ಕಳ್ಕೊಳ್ಳೋ ಅಂಥದ್ದು ಮಾಡೋದು ಬೇಡ. ಸರ್ಕಾರನೇ ದಾಖಲೆ ಮತ್ತೆ ಮರು ಸಂಗ್ರಹಣ ಮಾಡ್ಕೊಳ್ಳೋದಕ್ಕೋಸ್ಕರ ದಾಖಲೆಗಳು ಇಲ್ಲದೆ ಪೆನ್ಷನ್ ಮಾಡಿದ್ರಿಂದ ದಾಖಲೆಗಳನ್ನ ಮತ್ತೆ ಮರು ಕಲೆಕ್ಟ್ ಮಾಡಿಕೊಂಡು ದಾಖಲೆ ಸಂಗ್ರಹಣ ಮಾಡಿಕೊಂಡು ಅವ್ರಿಗೆ ಏನು ಕಳೆದ 2-3 ಮಂತ್ಸಿಂದ ಏನು ಪೆನ್ಷನ್ಸ್ ಬಂದಿರಲಿಲ್ಲ ಅದನ್ನು ಮತ್ತೆ ನೇರವಾಗಿ ಅವ್ರ ಅಕೌಂಟ್ಗೆ ಹಾಕ್ತಾರೆ. ಯಾರು ಮಧ್ಯವರ್ತಿಗಳಿಗೆ ಹೋಗಿ ಅವರು ದುಡ್ಡು ಕೊಟ್ಟು ಪೆನ್ಷನ್ ಕೊಡ್ತಾರೆ ಅನ್ನೋವಂಥ ಭ್ರಮೆಯಲ್ಲಿ ಇರೋದು ಬೇಡ. ನಾವೇ ಸರ್ಕಾರನೇ ಅವ್ರ ಮನೆ ಬಾಗಿಲಿಗೆ ಬರುತ್ತೆ, ಅವ್ರ ವಾರ್ಡ್ಸಿಗೆ ಬರುತ್ತೆ, ಹಳ್ಳಿಗಳಲ್ಲಿ ಪಂಚಾಯತಿ ಹಂತಕ್ಕೆ ಬಂದು ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ. ಇದ್ರಲ್ಲ 14,000 ಅದರಲ್ಲಿ ಈಗಾಗಲೇ ನಾವು 1,000ವರೆಗೂ ಅಂದ್ರೆ ಅಂದಾಜು 1,000ವರೆಗೂ ನಾವು ಪೆನ್ಷನ್ಸ್ನ ಕಂಟಿನ್ಯೂ ಮಾಡಿದ್ದೀವಿ. ದಾಖಲಾತಿಗಳನ್ನ ವೆರಿಫೈ ಮಾಡಿ ಅದನ್ನ ಕಂಟಿನ್ಯೂ ಮಾಡಿಸಿದ್ದೀವಿ. ಇನ್ನು ಉಳಿದಿರೋದನ್ನ ನಮ್ಮ ಅಂಡರ್ ಏಜ್ ಅವರು ಯಾವ ಟೈಮ್ ಲೈನ್ಗೆ ಅಂಡರ್ ಏಜ್ ಅಂತ ಸ್ಪೆಸಿಫೈ ಮಾಡಿ ವಾಪಸ್ ಹಾಕಿದಾರೋ ನಮಗೆ, ತದನಂತರ ಇನ್ನು ಉಳಿದಿರುವಂತಹ ಒಂದು 7,000 ಪ್ಲಸ್ 5,000 ಒಂದು 12,000ವರೆಗೂ ನಾವು ಮತ್ತೆ ಎಲ್ಲ ಸ್ಟಾಫು ವಾಪಸ್ ಫೀಲ್ಡ್ಗೆ ಹೋಗ್ತೀವಿ. VARA ಮತ್ತು ತಹಶೀಲ್ದಾರ್ ಸಮೇತ ಫೀಲ್ಡ್ಗೆ ಹೋಗಿ ವೆರಿಫೈ ಮಾಡಿ ನೈಜವಾಗಿ ಅರ್ಹರಿರುವ ಫಲಾನುಭವಿಗಳಿಗೆ ಅವರು 32,000 ಇನ್ಕಮ್ ಒಳಪಟ್ಟು ಬಂದಲ್ಲಿ ಖಂಡಿತ ಅವ್ರಿಗೆ ಏನು ಅನುಕೂಲ ಮಾಡಿಕೊಡೋಕ್ಕೆ ಸಾಧ್ಯ ಆಗುತ್ತೋ ಮಾಡಿಕೊಡ್ತೀವಿ. ಅದಕ್ಕೆ ಸ್ವಲ್ಪ ಸಮಯಾವಕಾಶ, ಒಂದು 32,000 ದಾಖಲಾತಿಗಳು ಅವ್ರು ಏನಿದೆ ಅವ್ರ ಹತ್ರ 32,000 ಇಲ್ಲದೆ ಇದ್ದ ಪಕ್ಷದಲ್ಲಿ ಅವ್ರ ಹತ್ರ ಏನ್ ದಾಖಲಾತಿಗಳಿದೆ, ಇನ್ಕಮ್ ಅವ್ರದ್ದು ಎಷ್ಟು ಅಂತ ಅವ್ರು ವೆರಿಫೈ ಮಾಡ್ಕೊಂಡಿದಾರೋ, ಇಲ್ಲಿ ಇದಕ್ಕೂ ಮುಂಚೆ ಏನಂತ ಪ್ರಮಾಣ ಪತ್ರ ತಗೊಂಡಿದಾರೋ ಅದನ್ನ ನಮ್ಗೆ ಸಬ್ಮಿಟ್ ಮಾಡ್ಲಿ, ನಾವು ಸರ್ಕಾರಕ್ಕೆ ಅದನ್ನ ಫಾರ್ವರ್ಡ್ ಮಾಡ್ತೀವಿ. ತದನಂತರ ಸರ್ಕಾರದ ಹಂತದಲ್ಲಿ ಏನ್ ಆದೇಶ ನಮ್ಗೆ ಪಾಲನೆ ಮಾಡ್ಬೇಕು ಅಂತ ಹೇಳ್ತಾರೋ ಅದನ್ನ ನಾವು ಅನ್ವಯಿಸ್ಕೊಡ್ತೀವಿ. ಅದನ್ನ ಕಡಿಮೆ ಮಾಡಿಸಿದ್ದೀನಿ. ನಾನು ಸಹ ಯಾವಾಗ್ಲೂ ಆಫೀಸಲ್ಲಿ ಅವೈಲೇಬಲ್ ಇರ್ತೀನಿ, ಎಲ್ಲರ ಹತ್ರನೂ ಮಾತಾಡಿದ್ದೀನಿ. ಹಾಗೆ ನನ್ನ ಅಬ್ಸೆನ್ಸ್ ಅಲ್ಲಿ ಏನಾದ್ರು ಹಾಗೆ ನಡೆದಿತ್ತು ಅಂದ್ರೆ ಖಂಡಿತ ಅದು ನನ್ನ ಗಮನಕ್ಕೆ ತಗೊಂಡ್ಬನ್ನಿ. ಯಾರಾದ್ರೂ ಪಬ್ಲಿಕ್ ಅದರಲ್ಲಿ ಅಫೆಕ್ಟ್ ಆಗಿದ್ರೆ ಖಂಡಿತ ಏನ್ ಕ್ರಮ ವಹಿಸ್ಬೇಕು ಅದನ್ನ ನಾನು ನಮ್ಮದು KPI ರಿಪೋರ್ಟ್ ಪ್ರಕಾರ 1,879 ಕಾರ್ಡ್ಗಳು KGF ತಾಲೂಕಿನಲ್ಲಿ BPLನಿಂದ APL ಕನ್ವರ್ಟ್ ಆಗಿದೆ. ಕಳೆದ ಬಾರಿ ಒಂದು ನಮ್ಮ ಆಯುಕ್ತರ ಕಚೇರಿಯಿಂದ ನಮ್ಮ ITs JD ಅವರೇ ಬಂದು ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ ಮಾಡಿದ ನಂತರ ನಾವು ಪ್ರತಿ ಮನೆಗೂ ಮತ್ತೊಮ್ಮೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾಯಿದ್ದೀವಿ. ಪರಿಶೀಲನೆ ಮಾಡಿ ಅವರು ಎಲಿಜಿಬಲ್ ಇದ್ದಾರೋ ಇಲ್ವೋ ಅನ್ನೋದನ್ನು ನಮ್ಮ ಆಹಾರ ನಿರೀಕ್ಷಕರು ಪರಿಶೀಲನೆ ಮಾಡಿ ರಿಪೋರ್ಟ್ ಮಾಡ್ತಾಯಿದ್ದಾರೆ. ಪ್ರತಿ ಮನೆಗೂ ಭೇಟಿ ನೀಡ್ತಾ ಇದ್ದೀವಿ. ಈಗ ಶಾಸಕರ ಸೂಚನೆ ಮೇರೆ ತಕ್ಷಣ ನಮ್ಮ ನ್ಯಾಯಾಲಯಗಳನ್ನು ಸಹ ಇನ್ವಾಲ್ವ್ ಮಾಡ್ಕೊಳ್ಳೋಕೆ ಹೇಳಿದ್ದಾರೆ. ಮಾಡಿಕೊಂಡು ಪರಿಶೀಲನೆ ಮಾಡಿ ಏನಿದೆ ನೈಜವಾಗಿರೋರನ್ನ BPLಗೆ ಕೊಡಲಿಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ.
ಈ KYC ಏನಾಗಿದೆ ಅಂದರೆ ನಮಗೆ ಸರ್ಕಾರದಿಂದ ಪ್ರತಿ 5 ವರ್ಷಕ್ಕೊಂದು ಬಾರಿ ನಮ್ಮ ರೇಷನ್ ಕಾರ್ಡ್ದ KYC ಮಾಡಬೇಕು. ಈ ಬಾರಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳೊಳಗೆ KYC ಮಾಡಬೇಕು ಅಂತ ಆದೇಶ ಬಂದಿದೆ. ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಸೂಚನೆ ನೀಡಿದ್ದೀನಿ ಮತ್ತು ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ KYC ಮಾಡಬೇಕಾದ ಪಟ್ಟಿಯನ್ನು ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಕೊಡ್ತಾ ಇದ್ದೀವಿ. ಅವರು ಈ ತಿಂಗಳು ಮತ್ತು ಮುಂದಿನ ತಿಂಗಳು ರೇಷನ್ ಕೊಡುವಂಥ ಸಂದರ್ಭದಲ್ಲಿ ಪಡಿತರ ಚೀಟಿ ಸದಸ್ಯರು KYC ಮಾಡಿ ಮುಗಿಸ್ಬೇಕು. ಪಡಿತರ ಚೀಟಿ ಫುಡ್ಡು ಕೊಡುವಂಥ ಸಂದರ್ಭದಲ್ಲಿ ಆ ಕಾರ್ಡ್ದಾರಿಗೆ ಹೇಳ್ತೀವಿ KYC ಮಾಡೋಕ್ಕೆ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಎಲ್ಲರೂ ಮಾಡಬೇಕು. ರೇಷನ್ ಕಾರ್ಡ್ ಪ್ರಕಾರ ಇಡೀ ಕುಟುಂಬ ಅದರಲ್ಲಿ ಹೌದು. ಸರ್ಕಾರಿ ನೌಕರರಿಗೆ ಸರ್ಕಾರಿ ನೌಕರಿ ಗುರಿ ಅಂತ ಸರ್ಕಾರಿ ನೌಕರಿ ಅಲ್ಲ ಇವ್ರು. ಬೇರೆಯವ್ರದ್ದು ನಾನು ಸ್ಪಾಟಲ್ಲೇ ಮಾಡ್ಕೊಡ್ತಾ ಇವ್ರು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ ಇವ್ರದ್ದು ಏನಾಗಿದೆ ಅಂದ್ರೆ ಆ 122 ಕಾಯಿಲೆ ಇದೆಯಲ್ಲ ಆ ಕಾಯಿಲೆ ಮಾಡ್ಕೊಡ್ತಾ ಇದೀವಿ. ಇವ್ರು ಬಂಡ್ಲು ಕೊಡ್ತಾರೆ. ಕ್ಲಿಯರ್ ಮಾಡಿ. ಇವ್ರು ಯಾವ ಗೌರ್ಮೆಂಟ್ ಕೆಲಸದಲ್ಲಿ ಇಲ್ಲ. ಅವ್ರು ತಮ್ಮ ಶೇಖರ್ ಸರ್ ಅಂತ ವಿಧಾನಸೌಧದಿಂದ ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕಿದ್ರು. ಎಲಿಜಿಬಲ್ ಇದ್ರೆ ಕೊಡ್ರಿ ಅಂದ್ರು. ಆಮೇಲೆ ರಿಪೋರ್ಟ್ ಅಲ್ಲಿ ಕಾರ್ಡ್ದಾರರು ನೇರವಾಗಿ ಬಂದವ್ರದ ನಾನು ಆವತ್ತೇ ಕ್ಲಿಯರ್ ಮಾಡ್ತಾ ಇದ್ದೀನಿ. ನಾನು ಯಾವ್ದು ಬಿಡ್ಸ್ಕೊಂಡಿಲ್ಲ ಸರ್. ಅವ್ರ ಕುಟುಂಬದವ್ರು ಬಂದ್ರು ಕೊಡ್ತಾ ಇದ್ದೀನಿ ಮಾಡ್ಕೊಡ್ತೀನಿ. ಇವ್ರ ಮನೆಯಲ್ಲಿ ಯಾರು ಗೌರ್ಮೆಂಟ್ ಇದಾರೆ ಮೇಡಮ್. ಅವ್ರು ತೆಗಿಲಿ, ನೀವೇ ತೆಗೀರಿ. ನಾನ್ ತೆಗಿಯಕ್ ಬರಲ್ಲ ಮೇಡಮ್. ಅವ್ರು ತೆಗಿಸ್ಕೊಂಡ್ ಬರ್ಬೇಕು. ನಾನು ಅವ್ರನ್ನ ತೆಗೀರಿ ಅಂತ ಹೇಳ್ತೀನಿ. ಅವ್ರಿಗೆ ಫಸ್ಟ್ ಕೊಡಿ ಸರ್. ಮೇಡಮ್ ಅವ್ರ ಹೆಸರು ಕ್ಯಾನ್ಸಲ್ ಮಾಡಿಸ್ಕೊಂಬಂದ್ರೆ ಈಗಲೇ ಸ್ಪಾಟ್ ಎಲ್ಲ ಕೊಡ್ತೀನಿ ಮೇಡಮ್. ಮಾಡಿಸ್ಕೊಂಡು ಫಸ್ಟ್ ಅವ್ರಿಗೆ ಅವ್ರು 3 ತಿಂಗಳಿಂದ ಒದ್ದಾಡ್ತಾ ಇದ್ದಾರೆ ಟ್ರೀಟ್ಮೆಂಟ್ಗೆ. ಕಿಡ್ ಆಯಿಲ್ ಅವ್ರು ಅವ್ರಿಗೆ ಇವ್ರಿಗೆ ಕೊಡಿ ಟ್ರೀಟ್ಮೆಂಟ್. ಅವ್ರಿಗೆ ಅದೊಂದು ನರ್ಕ, ಕಾಯಿಲೆನೇ ಅರ್ಥ, ಟ್ರೀಟ್ಮೆಂಟು ನರ್ಕ. ಇದು ಒಂದು ಓಡಾಡಿಸ್ಬಾರ್ದು. ನಾವು ಅವ್ರ ದಾರಿಯಲ್ಲಿ ಕಾಯಿಲೆನೇ ಅರ್ಧ. ಮೇಡಮ್ ಆಸ್ಪತ್ರೆಯಲ್ಲಿ ಇರೋರ್ದ ಇಲ್ಲೇ ಮಾಡಿ ಅಡ್ಮಿಟ್ ನಾನೇ ಮಾಡಿಸಿ ಕೊಡ್ತಾ ಇದೀನಿ ಮೇಡಮ್. ಅವ್ರಿಗೆ ಕಾಯಿಲೆನೇ ಅರ್ಧ ನರ್ಕ ತೋರಿಸ್ತಾ ಇರುತ್ತೆ. ಟ್ರೀಟ್ಮೆಂಟು ಹಿಂಸೆ. ಸೈಬರ್ ಸೆಂಟರ್